ಒಂದು ಸಮುದಾಯನ ಕೊಲಾಪ್ಸ್ ಆಗುತ್ತೆ ಈ ಮೀಸಲಾತಿಯಿಂದ. ನಾವು ಮೀಸಲಾತಿ ವಿರೋಧನ ಇವತ್ತು ಮಾಡ್ತೀವಿ, ಸಾಯ ಗಂಟಲು ಮಾಡ್ತೀವಿ. ಅದು ತಪ್ಪದು. ಮೆರಿಟ್ ಮೇಲೆ ಉದ್ಯೋಗ ಸಿಗ್ಬೇಕು. ಯಾರು ಕಷ್ಟಪಟ್ಟು ನಿದ್ದೆಗೆಟ್ಟು ಓದಿರ್ತಾನೋ ಅವನಿಗೆ ಕೆಲಸ ಸಿಗ್ಬೇಕು. 30-35 ಕೆಲಸ ಕೊಡ್ಬೇಕಾ? ಚೇತನ್ ಗೌಡ್ರೆ, ಮೀಸಲಾತಿ ಬೇಡ ಮೀಸಲಾತಿ ಬೇಡ ಮೀಸಲಾತಿ ಬೇಡ ಅಂತಿರಲ್ಲ, ಇವತ್ತು ನಿಮ್ಮ ಸಮುದಾಯ ಯಾವ ಕ್ಯಾಟಗರಿಲಿದೆ? ನಿಮಗೆ 3B ಕ್ಯಾಟಗರಿ ಇದೆ ಅಲ್ವಾ? 3B ಕ್ಯಾಟಗರಿಲಿ ನೀವು ಸವಲತ್ತುಗಳನ್ನು ತೆಗೆದುಕೊಳ್ತಾ ಇದ್ದೀರಲ್ಲ, ಯಾಕೆ ತಗೊಳ್ತಾ ಇದ್ದೀರಿ? ವಾಪಸ್ ಕೊಡಿ. ದಲಿತರ ತಕ್ಕೆ ಗೌಡ್ರು ಬರಬೇಕು, ಗೌಡ್ರ ತಕ್ಕೆ ದಲಿತರು ಬರಬೇಕು. ನಾವಿಲ್ಲದೆ ಅವರಿಲ್ಲ, ನಮ್ಮಿಂದನೇ ಅವರು ಬದುಕಿ ಉಳಿತಾ ಇರೋದು. ನಮ್ಮ ಆಶ್ರಯ ಪಡೆದೇ ಅವ್ರು ಬದುಕ್ತಾ ಇರೋದು. ನಮ್ಮನ್ನ ತುಳಿದೇನೆ ಅವ್ರು ಮೇಲಕ್ಕೆ ಬಂದಿರೋದು. ಒಂದು ವೋಟ್ ಬೇಕಾದ್ರೂ ದಲಿತರು ಬೇಕು, ಒಂದು ಏನ್ ಬೇಕಾದ್ರೂ ದಲಿತರು ಬೇಕು. ಇದಕ್ಕೆ ಯಾಕಿಲ್ಲ ನಮ್ಗೆ? ಈ ಜನ್ಮದಲ್ಲಿ ನಾವು ಗೌಡ್ರಾಗಿ ಹುಟ್ಟಿದ್ಕೆ ಈ ಮೀಸಲಾತಿಯಿಂದವ ಕಷ್ಟ ಅನುಭವಿಸ್ತಾ ಇದೀವಿ. ನಮ್ ಗೌಡ್ರಲ್ಲಿ ಸ್ವತಂತ್ರ ಬಂದೋಸ್ರಲ್ಲಿ 16% ಜನಸಂಖ್ಯೆ ಇತ್ತು. ಇವತ್ತು 12% ಕುಸ್ತೋಯ್ತು. ಕಾರಣ ಮೀಸಲಾತಿ. ಉದ್ಯೋಗ ಇದ್ರೆ ಹೆಣ್ಣು ಕೊಡ್ತಾರೆ, ಹೆಣ್ಣು ಕೊಟ್ರು ಮದುವೆ ಆಗುತ್ತೆ, ಮದುವೆ ಆದ್ರೆ ಮಕ್ಕಳಾಗುತ್ತೆ, ಮಕ್ಕಳಾದ್ರೆ ವಂಶ ಬೆಳೆಯುತ್ತೆ. ಇಲ್ಲ ಅಂದ್ರೆ 20-22 ಮದುವೆ ಆಗ್ತಿತ್ತು, 30-35 ಆಗುತ್ತೆ, ಕೊಲಾಪ್ಸ್ ಆಗುತ್ತೆ. ಚೇತನ್ ಗೌಡ್ರೆ, ಇವತ್ತೇನು SC ST OBC ಗಳಿಗೆ ಮೀಸಲಾತಿ ಕೊಡ್ತಾ ಇರೋದನ್ನ ತಡ್ಕೊಳಕ್ಕಾಗದೇ ಇರುವಂತವ್ರು ನೀವು ಸಹ OBC ಪಟ್ಟಿನಲ್ಲೇ ಇದ್ದೀರಿ. ನಿಮ್ಮ ಜಾತಿಯು ಸಹ OBC ಪಟ್ಟಿಲೇ ಇರುವಂಥದ್ದು. ನೀವು ಅದರಲ್ಲಿ ಮೀಸಲಾತಿ ಸೌಲಭ್ಯಗಳನ್ನು ಪಡಿತಾ ಇದ್ದೀರಿ. ಇವತ್ತು ಯಾರೋ ಒಬ್ಬ ಏನೋ ಗುಲಾಮರ ಅಪ್ಪ ಅಂತ ಹೇಳ್ಕೊಳ್ಳುವಂಥ ಯಾರೋ ಒಬ್ಬ ಅರೆಸ್ಟ್ ಆಗ್ತಾನೆ, ಅದರ ಪರವಾಗಿ ಪೋಸ್ಟರ್ಗಳನ್ನು ಹಾಕ್ತಾ ಇರೋರು ಇವರು ಮೀಸಲಾತಿ ಬೇಡ, ಮೀಸಲಾತಿಯನ್ನು ತೆಗೀರಿ, 35%ನವ್ರಿಗೆ ನಾವು ಅವಕಾಶ ಕೊಡಬೇಕಾ ಅಂತ ಕೇಳ್ತಾ ಇದ್ದೀರಲ್ಲ. ಲ್ಯಾಂಡ್ ಅಂತ ಒಂದು ಸಿನಿಮಾ ಬಂತಲ್ಲ, ಆ ಸಿನಿಮಾ ಬಂದಿದೆಯಲ್ಲ, ಆ ಸಿನಿಮಾದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯ ಇವತ್ತು ನೀವುಗಳು ಸಹ ಅದನ್ನೇ ಮಾಡ್ತಾ ಇರುವಂಥದ್ದು. EWS ನಲ್ಲಿ 10% ಮೀಸಲಾತಿ ತೆಗೆದುಕೊಂಡ್ರಲ್ಲ, ಯಾಕೆ ಚೇತನ್ ಗೌಡ್ರು 10% ಮೀಸಲಾತಿ ಕೊಟ್ರಿ ಅಂತ ಕೇಳಲಿಲ್ಲ? ಕೇಳಬೇಕಾಗಿತ್ತಲ್ಲ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೇಳಿ EWS ಗೆ 10% ಮೀಸಲಾತಿ ಕೊಟ್ರಲ್ಲ. ಯಾವುದೇ ಪ್ರತಿಭಟನೆ ಇಲ್ಲದೆ, ಯಾವುದೇ ಹೋರಾಟಗಳಿಲ್ಲದೆ 10% ಮೀಸಲಾತಿ ಕೊಟ್ಟಾಗ ಯಾಕೆ ಕೊಟ್ರಿ ಅಂತ ಯಾಕೆ ಕೇಳಿಲ್ಲ ನೀವು. ಇವತ್ತು ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಟ್ಟಿದ್ದನ್ನ ಪ್ರಶ್ನೆ ಮಾಡಿಕೊಂಡು ಹೊಟ್ಟೆ ಊರ್ಕೊಳ್ತಾ ಇದ್ದೀರಲ್ಲ ನೀವು. ಚೇತನ್ ಗೌಡ್ರೆ, ನೀವು 3B ನಲ್ಲಿ ತಗೊಳ್ತಾ ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ಹೇಳಿ ವಾಪಸ್ ಕೊಟ್ಬಿಡಿ. 3B ನಲ್ಲಿರುವಂತಹ ಮೀಸಲಾತಿಯನ್ನು ವಾಪಸ್ ಕೊಟ್ಬಿಡಿ. EWS ನಲ್ಲಿರುವಂತಹ 10% ವಾಪಸ್ ಕೊಡಿಸ್ಬಿಡಿ. ಈ ಸಮುದಾಯಗಳು, ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳಿಗೆ ಅವಕಾಶಗಳೇ ಸಿಗ್ತಾ ಇಲ್ಲ. ಆಯಿತು, ಇಷ್ಟೆಲ್ಲ ಅವಕಾಶಗಳಿದ್ರೂ ಸಹ ಈ ಸಮುದಾಯಗಳು ಇವತ್ತು IAS ಅಧಿಕಾರಿಗಳು ಎಷ್ಟು ಜನ ಆಗಿದ್ದಾರೆ, IPS ಅಧಿಕಾರಿಗಳು ಎಷ್ಟು ಜನ ಆಗಿದ್ದಾರೆ, KS ಅಧಿಕಾರಿಗಳು ಎಷ್ಟು ಜನ ಆಗಿದ್ದಾರೆ, IFS ಎಷ್ಟು ಜನ ಆಗಿದ್ದಾರೆ? ಅಂಕಿಅಂಶಗಳು ಗೊತ್ತಾ ನಿಮಗೆ? ಎಷ್ಟು ಮೀಡಿಯಾಗಳಲ್ಲಿ ಈ ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳು ಮೀಡಿಯಾಗಳ ಓನರ್ಗಳಾಗಿದ್ದಾರೆ, ಸಮುದಾಯದಲ್ಲಿ ಈ ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳು ಸಂಪಾದಕರಾಗಿದ್ದಾರೆ. ಒಂದ್ಸರಿ ತೆಗೆದು ನೋಡಿ. ಈ ತುಳಿತಕ್ಕೆ ಒಳಪಟ್ಟಿರುವಂತಹ 80% ಇರುವಂತಹ ಸಮುದಾಯಗಳಿಗೆ ಎಷ್ಟು MLA ಸೀಟುಗಳು ಸಿಗ್ತಾ ಇದೆ, ಎಷ್ಟು MP ಸೀಟ್ ಸಿಕ್ಕಿದೆ, ಎಷ್ಟು ಅವಕಾಶಗಳು ಸಿಕ್ಕಿದೆ ಮುಖ್ಯಮಂತ್ರಿ ಆಗೋದಕ್ಕೆ ತೆಗೆದು ನೋಡಿ. ಎಷ್ಟು MPಗಳು ತೆಗೆದು ನೋಡಿ. ಈ ಸ್ವತಂತ್ರ ಬಂದು 78 ವರ್ಷ ಆದರೂ ಸಹ ಈ ಸಮುದಾಯಗಳು ಇನ್ನೂ ಸಹ ಲ್ಯಾಂಡ್ ಸಿನಿಮಾ ಥರ ಇವು ತುಳಿತಕ್ಕೆ ಒಳಪಟ್ಟಿದೆ. ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನಿಮಗೆ ಅಂತಂದರೆ, ಯಾವಾಗ ನೋಡಿದ್ರು ಏನು ತುಳಿತಕ್ಕೆ ಒಳಪಟ್ಟಿರುವಂಥ ಸಮುದಾಯಗಳನ್ನು ಟಾರ್ಗೆಟ್ ಮಾಡ್ತೀರಿ ಚೇತನ್ ಗೌಡ್ರೆ. ಟಾರ್ಗೆಟ್ ಮಾಡಿಕೊಂಡೇ ನೀವು ದಿನಗಳನ್ನು ಕಳೀತಾ ಇದ್ದೀರ ಹೊರತು ನಾವು ಸಹ ಮೀಸಲಾತಿಯನ್ನು ಪಡಿತಾ ಇದ್ದೇವೆ. ಈ ಸಂವಿಧಾನ ಕೊಟ್ಟಿರುವಂತಹ ಮೀಸಲಾತಿಯಲ್ಲಿ 3B ನಾವು ಪಡಿತಾ ಇದ್ದೀವಿ ಅಂತೇಳಿ ಒಂದು ಸನಾದರೂ ನಿಮ್ಗೆ ಆಲೋಚನೆ ಬಂದಿಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡೋದಲ್ಲ ಚೇತನ್ ಗೌಡ್ರೆ. ಒಂದು ಕಡೆ ಕುರುಬ ಸಮುದಾಯವನ್ನು ಟಾರ್ಗೆಟ್ ಮಾಡ್ತೀರಿ, ಒಂದು ಕಡೆ ದಲಿತರನ್ನ ಟಾರ್ಗೆಟ್ ಮಾಡ್ತೀರಿ, ಒಂದು ಕಡೆ ಹಿಂದುಳಿದ ವರ್ಗದವ್ರನ್ನ ಟಾರ್ಗೆಟ್ ಮಾಡ್ತೀರಿ. ಹಾಗಾದರೆ ನಿಮ್ಮ ನಿಲುವೇನು? ನೀವು ಮೀಸಲಾತಿ ಪಡಿತಾ ಇಲ್ವಾ? ಈ ಸೌಲಭ್ಯಗಳನ್ನು ಪಡಿತಾ ಇಲ್ವಾ? ಇವತ್ತು ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ಬಿಟ್ಟು ನೀವು ಮಾತಾಡ್ತಾ ಇದ್ದೀರಲ್ಲ, ಅದು ಯಾರು ಕೊಟ್ಟಿದ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ಕೊಟ್ಟಿರುವಂಥದ್ದು ನೀವು ಮಾತನಾಡ್ತಾ ಇದ್ದೀರಲ್ಲ.
ಇದಕ್ಕೆಲ್ಲನೂ ಸಹ ಒಂದು ಸಂವಿಧಾನ ಅನ್ನೋದು ಪ್ರಬಲವಾದಂತಹ ಏನು ಭಗವದ್ಗೀತೆಗಿಂತ ಶ್ರೇಷ್ಠವಾದದ್ದು ಅಂತ ನಾವು ಜಡ್ಜ್ ಸಾಹೇಬ್ರೆ ಹೇಳ್ತಾರಲ್ಲ, ಹೈಕೋರ್ಟ್ ಜಡ್ಜ್ ಸಾಹೇಬ್ರು ಹೇಳಿರೋಂಥದ್ದು. ಎಲ್ಲವನ್ನು ತಿಳ್ಕೊಂಡ್ಬಿಟ್ಟು ಮಾತಾಡ್ಬೇಕ್ರಿ ಚೇತನ್ ಗೌಡ್ರೆ. ಒಬ್ಬ ಕುರುಬ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ಕೊಳಕ್ಕಾಗೋದಿಲ್ಲ. ಒಬ್ಬ ಮುಖ್ಯಮಂತ್ರಿ ಆಳ್ತಾ ಇದ್ದಾನೆ ಅಂತ ಸಹಿಸ್ಕೊಳಕ್ಕಾಗೋದಿಲ್ಲ. ಹಿಂದುಳಿದ ವರ್ಗದವ್ರನ್ನ ಸಹಿಸ್ಕೊಳಕ್ಕಾಗೋದಿಲ್ಲ. ಹಾಗಾದ್ರೆ ಯಾರನ್ನ ಸಹಿಸ್ಕೊಳ್ತೀರಿ? EWS 10% ಕೊಟ್ಟರೆಲ್ಲ ಕೇಳಬೇಕಾಗಿತ್ತು. ಇವತ್ತು ನೀವು ನಿರ್ಧಾರ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ ನೀವು ತಗೊಳ್ತಾ ಇರುವಂತಹ 3A ಸರ್ಟಿಫಿಕೇಟ್ಗಳಾಗಿರ್ಬೋದು, 3Aನಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಕಾರ್ಪೊರೇಷನ್ನು ಮತ್ತು ಎಲ್ಲದಕ್ಕೂ ಸೌಲಭ್ಯಗಳನ್ನು ಪಡಿತಾ ಇದ್ದಾರಲ್ಲ ಮೀಸಲಾತಿಯಲ್ಲಿ, ಅವೆಲ್ಲ ವಾಪಸ್ ಕೊಟ್ಬಿಡಿ. ಅಭಿಯಾನ ಸ್ಟಾರ್ಟ್ ಮಾಡಿ. EWSನ ತಗೊಳ್ತಾ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ವಾಪಸ್ ಕೊಡ್ಸಕ್ಕೆ ಹೇಳಿ. ಅವತ್ತು ನಿಮ್ಮನ್ನು ಒಪ್ಕೊಳ್ತೇವೆ. ಎಷ್ಟೊಂದು ಹೊಟ್ಟೆ ಉರಿ, ಎಷ್ಟೊಂದು ಹೊಟ್ಟೆಯಲ್ಲಿ ಬೆಂಕಿ ಇಟ್ಕೊಂಡು ಈ ರೀತಿಯಾಗಿ ಶೋಷಿತ ಸಮುದಾಯಗಳನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತೀರಿ ಚೇತನ್ ಗೌಡ್ರೆ. ಇಷ್ಟೊಂದು ಹೊಟ್ಟೆ ಕಿಚ್ಚ. ಈ ಸಮುದಾಯಗಳಿಗೆ ಅವಕಾಶವೇ ಇಲ್ಲ. ಮೀಸಲಾತಿ ಇದ್ರೂ ಸಹ ಈ ಸಮುದಾಯಕ್ಕೆ ಅವಕಾಶಗಳಿಲ್ಲ. ಯಾಕಂದ್ರೆ ಅನಾದಿ ಕಾಲದಿಂದಲೂ ಈ ಸಮುದಾಯಗಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದ್ದಾರೆ. ಇವರಿಗೆ ಯಾವುದೇ ರೀತಿಯಾಗಿ ಬೆಳೆಯೋದಕ್ಕೆ ಅವಕಾಶಗಳಿಲ್ದಂಗೆ ಮಾಡಿದ್ದಾರೆ. ಈ ಸಮುದಾಯಗಳನ್ನು ಜೀತದಾಳುಗಳಾಗಿ ಇಟ್ಕೊಂಡಿದ್ದಾರೆ. ಇವತ್ತಿಗೂ ಸಹ ಈ ಸಮುದಾಯ ವೋಟ್ ಬ್ಯಾಂಕ್ಗೋಸ್ಕರ ಇದೆ. ನಿಮ್ಮವರು ಏನು ಆಗಿದಾರಲ್ಲ, ನಿಮ್ಮವರು ಶಾಸಕರಾಗಿದ್ದಕ್ಕೆ ಎಷ್ಟು ಶೋಷಿತ ವರ್ಗಗಳ ಓಟುಗಳು ಬಂದಿದ್ದಕ್ಕಿಂತ ನಿಮ್ಮವರು ಶಾಸಕರಾಗಿ, ನಿಮ್ಮವರು ಸಚಿವರಾಗಿರುವಂಥವ್ರು, ನಿಮ್ಮವರು MP ಗಳಾಗಿರುವಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಈ ಶೋಷಿತ ಸಮುದಾಯ 80% ಇಲ್ದ ಹೋಗಿದ್ರೆ ಯಾರನ್ನ MLAಗಳಾಗ್ತಿದ್ರು? ನಾವು ಅದಕ್ಕೆ ಹೇಳ್ತಾ ಇರ್ತೀವಿ, 80% ಇರುವಂಥ ಶೋಷಿತ ಸಮುದಾಯಗಳೇ, ನೀವು ಒಗ್ಗಟ್ಟಾದರೆ 224 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಬೋದ್ರಿ. ನೀವು ಒಗ್ಗಟ್ಟಾಗಿ ಪ್ರಜ್ಞಾವಂತಿಕೆ ಬೆಳೆಸ್ಕೊಂಡ್ರೆ 28ಕ್ಕೆ 28 MP ಗೆಲ್ಬೋದ್ರಿ. ನೀವು ಒಗ್ಗಟ್ಟಾದರೆ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಎಲ್ಲರೂ ನೀವೇ ಆಗ್ಬೋದ್ರಿ. ಇದನ್ನೇ ನಿಮ್ಮ ಪದೇ ಪದೇ ನಿಮ್ಮ ಮೂಲಕ ಹೇಳ್ತಾ ಇರುವಂಥದ್ದು ಜಾಗೃತರಾಗಿ ಅಂತೇಳಿ. 6%, 7%, 8%, 2% ಇರುವಂಥವರು ಇವತ್ತು ಈ ಸಮುದಾಯಗಳಿಗೆ ಸಿಗ್ತಾ ಇರುವಂತಹ ಮೀಸಲಾತಿಯನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದರೆ, ಜಾತಿ ಗಣತಿಯನ್ನು ವಿರೋಧ ಮಾಡಿದ್ರು. ಜಾತಿ ಗಣತಿ ಸರಿ ಇಲ್ಲ ಅಂದರು, ಅವೈಜ್ಞಾನಿಕ ಅಂತಂದರು. 165 ಕೋಟಿ ರೂಪಾಯಿನ ನೀರಿನಲ್ಲಿ ಹೋಮ ಮಾಡಿದ್ರು. ಮತ್ತೊಮ್ಮೆ ಜಾತಿ ಗಣತಿ ಬಂದಾಗ ಅದನ್ನು ವಿರೋಧ ಮಾಡಿದ್ರು. ಈಗ ಮುಂದಿನ ತಿಂಗಳು ಜಾತಿ ಗಣತಿ ಬಿಡುಗಡೆ ಆಗ್ತಾ ಇದೆ, ಅದಕ್ಕೂ ಏನಾದರೂ ಒಂದು ತಗೊಂಡ್ಬರ್ತಾರೆ. ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂಥದ್ದು, ಇತಿಹಾಸ ಅಲ್ಲ, ಯಾವುದೋ ಇತಿಹಾಸ ಅಲ್ಲ. ಚೇತನ್ ಗೌಡ್ರಂಥವರು ನೇರವಾಗಿ ಬಂದು ಮಾತನಾಡ್ತಾ ಇದ್ದಾರೆ, ಬೇರೆಯವರು ಒಳಗೊಳಗಡೆ ಸ್ಕೆಚ್ ಆಗ್ತಾ ಇರ್ತಾರೆ. ಇದೇ ವಾಸ್ತವ ಸತ್ಯ. ತಿಳ್ಕೊಳ್ಬೇಕಾಗತ್ತೆ ನಾವು. ಯಾವುದೇ ಒಬ್ಬ ವ್ಯಕ್ತಿ ನಾನು ಮಾತನಾಡಬೇಕಾದ್ರೆ ನಾನು ಮೀಸಲಾತಿ ತಗೊಳ್ತಾ ಇದ್ದೀನ ಇಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಒಬ್ಬ ವ್ಯಕ್ತಿ ನಾನು ಯಾವ್ದಾರ ಒಂದು ವಿಚಾರ ಮಾತಾಡಬೇಕಾದ್ರೆ ನಾನು ಸರಿ ಇದ್ದೀನ ಅಂತ ತಿಳ್ಕೊಳ್ಬೇಕಾಗತ್ತೆ. ಚೇತನ್ ಗೌಡ್ರೆ, ಹಿಂದೆ ಬಹಳಷ್ಟು ವಿಚಾರಗಳು ನೀವು ಲೂಸ್ ಟಾಕ್ಗಳನ್ನು ಮಾತಾಡ್ಕೊಂಡಿದ್ವಿ, ನಿಮ್ಮ ಬಗ್ಗೆ ನಾವು ಹೇಳಿದ್ವಿ. ಒಂದು ಬಿಗ್ ಬಾಸಲ್ಲಿ ಸಹ ಗಿಲ್ಲಿ ನಟ ಗೆಲ್ತಾ ಇದ್ದಾನೆ ಅಂತದಕ್ಕೆ ತಡ್ಕೊಳಕ್ಕಾಗದೇ ಇರುವಂತಹ ನೀವು ಈಗ ಮೀಸಲಾತಿ ವಿಚಾರಕ್ಕೆ ಬಂದಿದ್ದೀರಿ. ಒಂದ್ಸರಿ ಸರ್ವೆ ಮಾಡಿ, ಇಡೀ ರಾಜ್ಯ ಒಂದ್ಸರಿ ಸುತ್ತಿ, ನಿಮಗೆ ಗೊತ್ತಾಗುತ್ತೆ ಈ ಸಮುದಾಯಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ. ಇವತ್ತಿಗೂ ಸಹ ಜೀತದಾಳಾಗಿ, ಇವತ್ತಿಗೂ ಸಹ ಗುಲಾಮಗಿರಿಯಲ್ಲಿ ಬದುಕ್ತಾ ಇರುವಂತಹ ಸಮುದಾಯಗಳಿವು. ಚೇತನ್ ಗೌಡ್ರೆ, ಅತಿಯಾಗಿ ಯಾವುದನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ. ಅತಿಯಾಗಿ ಮಾಡ್ಲಿಕ್ಕೆ ಹೋದ್ರೆ ಅಮೃತವು ವಿಷ ಆಗುತ್ತಂತೆ. ಅತಿಯಾದಂಥ ಸಿಹಿ ತಿಂದರೆ ಒಂಥರ ಏನೋ ಮುಖಕ್ಕೆ ಹೊಡೆದಂಗೆ ಆಗುತ್ತಂತೆ. ಆ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ವಿಚಾರಗಳನ್ನು ಮಂಡನೆ ಮಾಡಬೇಕಾದ್ರೆ ವಿಷಯಗಳನ್ನು ತಿಳ್ಕೊಂಡು ಆ ವಿಷಯಗಳ ಮೂಲಕ ಮಂಡನೆ ಮಾಡಿ. ಖುಷಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಏನು ಒಂದು ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರಲ್ಲ, ಅದು ವ್ಯಕ್ತಿತ್ವ ಸ್ವಾತಂತ್ರ್ಯ ಕೊಟ್ಟಿದ್ದಾರಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಶೋಷಿತರನ್ನು ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಗುರಿಯಾಗಿಸ್ಕೊಂಡು ಪದೇ ಪದೇ ಮಾತಾಡ್ಕೊಂಡು ಬಂದರೆ ಆ ಸಮುದಾಯಗಳು ಗಮನಿಸ್ತಾ ಇರ್ತಾವ್ರಿ. ಎಲ್ಲವನ್ನೂ ನೋಡ್ತಾ ಇದ್ದಾವೆ. ಅನಾದಿ ಕಾಲದಿಂದಲೂ ತುಳ್ಕೊತಾ ಬಂದರು, ಇವತ್ತು ತುಳಿತಾ ಇದ್ದಾರೆ. ಲ್ಯಾಂಡ್ ಸಿನಿಮಾದಲ್ಲೇ ತುಳಿತಾ ಇದ್ದಂಗೆ ಇವತ್ತಿಗೂ ತುಳಿತಾ ಇದ್ದಾರೆ. ನಮ್ಮ ಮತಗಳಿಂದ ಇವರು MLAಗಳು MP ಹಾಕ್ಕೊಂಡು ಸಚಿವರುಗಳು ಹಾಕ್ಕೊಂಡು ಮೆರಿತಾ ಇರೋರು ನಮ್ಮ ಮತಗಳಿಂದ ಮರಿತಾ ಇದ್ದಾರೆ ಅಂತೇಳಿ ಒಂದು ಸರಿ ತಿರುಗಿ ಬಿದ್ದರೆ, ಚೇತನ್ ಗೌಡ್ರೆ, ನಿಮ್ಮಲ್ಲಿ ಯಾರೂ ಸಹ MLAಗಳಾಗಲ್ಲ, ಯಾರೂ MP ಗಳಾಗೋದಿಲ್ಲ.
ಯಾರೂ ಸಚಿವರಾಗೋದಿಲ್ಲ. ತಿರುಗು ಬೀಳಿದ್ರೆ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ.